ನಮಸ್ಕಾರ ಸ್ನೇಹಿತರೆ, ನಾವಿಲ್ಲಿ ನೋಡ್ತಾ ಇರುವ ಕೃತಿಯ ಹೆಸರು ಟ್ರೆಡಿಷನ್ ಆ್ಯಂಡ್ ದ ವೆಸ್ಟ್ ಇಂಡಿಯನ್ ನಾವೆಲ್. ಬರೆದವರು ವಿಲ್ಸನ್ ಹ್ಯಾರಿಸ್. ಇದೊಂದು ಎಸ್ಸೆಯಾಗಿದೆ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಈ ಕೃತಿಯಲ್ಲಿ ಪ್ರಬಂಧಕಾರರು ವೆಸ್ಟ್ ಇಂಡಿಯನ್ ನಾವೆಲ್ ಹೇಗಿತ್ತು, ಅದನ್ನು ಬರೆದ ನಾವೆಲಿಸ್ಟ್ಗಳ ಐಡಿಯಾ ಏನಿದೆ, ಹಾಗೆ ವೆಸ್ಟ್ ಇಂಡಿಯನ್ ಟ್ರೆಡಿಷನ್ ಯಾವ ರೀತಿ ಇದೆ ಅನ್ನೋದರ ಕುರಿತು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದಾರೆ. ವೆಸ್ಟ್ ಇಂಡಿಯಾ ಅನ್ನೋದು ತುಂಬ ಸಂತೋಷಕರವಾದ ದೇಶ. ಅಂಡರ್ ಪ್ರಿವಿಲೇಜ್ ಕ್ರೌಡ್ ಅಂದರೆ ತುಂಬ ಪ್ರಶಂಸೆಯನ್ನು ಪಡೆದಂತಹದ್ದು, ಅಥವಾ ಒಂದು ಹ್ಯಾಪಿ ಗೋ ಲಕ್ಕಿ ಕ್ರೌಡ್ ಅಂದರೆ ಸಂತೋಷಕರವಾಗಿರುವಂತಹದ್ದು. ಪೊಲಿಟಿಕಲ್ ಮತ್ತು ಕ್ರಿಕೆಟಿಂಗ್ ಕ್ರೌಡ್ ಅಂದರೆ ರಾಜಕೀಯವಾಗಿ ಮತ್ತು ಕ್ರೀಡೆಗೆ ಸಂಬಂಧಪಟ್ಟಂತೆ ನಾವು ನೋಡುವ ರೀತಿ. ಅದೇ ರೀತಿಯಾಗಿ ಸೋಷಿಯಲ್ ಮತ್ತು ಪೊಲಿಟಿಕಲಲ್ಲಿ ಅಲ್ಲಿ ಇಂಪ್ರೂವ್ಮೆಂಟ್ ಏನು ಅಷ್ಟಾಗಿ ಇಲ್ಲ. ವಿಶ್ವದಲ್ಲಿ ತುಂಬ ಐಸೋಲೇಟ್ ಆದ ಮತ್ತು ಪ್ರಾಬ್ಲಮೆಟಿಕ್ ಆದ ಒಂದು ದೇಶ ಏನಾದರೂ ಇದ್ದರೆ ಅದು ವೆಸ್ಟ್ ಇಂಡೀಸ್. ಯಾಕಂದರೆ ಇಲ್ಲಿನ ಸಂಸ್ಕೃತಿ ಮತ್ತು ಜನರ ನಡುವೆ ನಿರಂತರವಾಗಿ ಒಂದು ಸಂಘರ್ಷ ನಡೀತಾ ಇರ್ತದೆ. ಇಂತಹ ಸಂದರ್ಭದಲ್ಲಿ ನಾವೆಲಿಸ್ಟ್ ಆದವರು, ಒಂದು ಲಿಟ್ರೇಚರನ್ನು ಬರೆಯುವ ರೈಟರ್ಸ್ ಆದವರು, ಜನರಿಗೆ ಏನು ಬೇಕು, ಅವರ ಫುಲ್ಫಿಲ್ಮೆಂಟ್ ಏನು, ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂತಹ ಅವರ ನೀಡ್ಸ್ ಏನು, ಇದರ ಕಡೆ ಗಮನ ಕೊಡಬೇಕು. ಅದಲ್ಲದೆ ಹ್ಯಾರಿಸ್ ಅವರು ಹೇಳುವಂತಹದ್ದು, ಒಬ್ಬ ರೈಟರ್ ಆದವನಿಗೆ ಅಥವಾ ಒಬ್ಬ ನಾವೆಲಿಸ್ಟ್ ಆದವನಿಗೆ ವಿಷನ್ ಆಫ್ ಯೂನಿಟಿ ಇರಬೇಕು. ಎಲ್ಲರನ್ನ ಒಂದೇ ಲೆವೆಲಲ್ಲಿ ತಗೊಂಡು ಹೋಗುವ ಕೆಪಾಸಿಟಿ ಇರಬೇಕು. ವೆಸ್ಟ್ ಇಂಡಿಯನ್ ನಾವೆಲಿಸ್ಟ್ ಯಾರಿರ್ತಾರೆ, ಅವರು ಸಮಾಜದಲ್ಲಿರುವ ಡ್ರಾಬ್ಯಾಕ್ಸ್ ಏನಿದೆ, ಇಲ್ಸ್ ಅಥವಾ ಈವಿಲ್ಸ್ ಏನಿದೆ, ಸೋಷಿಯಲ್ ಪ್ರಾಬ್ಲಮ್ಸ್ ಏನಿದೆ, ಅದನ್ನು ಗಮನದಲ್ಲಿಟ್ಕೊಂಡು ಅನಲೈಸ್ ಮಾಡಿ ಅದಕ್ಕೆ ಸೊಲ್ಯೂಷನನ್ನು ಫೈಂಡ್ ಔಟ್ ಮಾಡಬೇಕು. ಕೆಲವೊಂದು ನಾವೆಲ್ಗಳಲ್ಲಿ ನಾವೆಲಿಸ್ಟ್ ತನ್ನ ಫ್ರೀಡಮನ್ನು ತುಂಬ ಚೆನ್ನಾಗಿ ಯೂಸ್ ಮಾಡಿಕೊಂಡಿದ್ದಾರೆ. ಆದರೆ ವೈಡರ್ ಲೆವೆಲಲ್ಲಿ ನೋಡಿದರೆ ಅದು ಜಸ್ಟ್ ಒಂದು ಇಲ್ಯೂಷನ್ ಅಂತ ಅನ್ನಿಸಿಬಿಡ್ತದೆ. ನಿಜವಾಗಿಯೂ ಅವರು ತನ್ನ ಫ್ರೀಡಮನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಲಿಲ್ಲ. ಹ್ಯಾರಿಸ್ ಅವರ ವರ್ಕ್ ಯಾವುದೇ ಒಬ್ಬ ವ್ಯಕ್ತಿಯ ಲೈಫ್ ಸ್ಪ್ಯಾನನ್ನು ಟ್ರೇಸ್ ಮಾಡುವ ಕೆಲಸವನ್ನು ಮಾಡಲಿಲ್ಲ. ಫಾರ್ ಎಕ್ಸಾಂಪಲ್, ಅವರೇ ಹೇಳುವಂತೆ V.S. ನೈಪಾಲ್ ಅವರು ಬರೆದ ಎ ಹೌಸ್ ಫಾರ್ ಮಿಸ್ಟರ್ ಬಿಸ್ವಾಸ್ ಅನ್ನುವ ಕೃತಿ, ಮಿಸ್ಟರ್ ಬಿಸ್ವಾಸ್, ಮೋಹನ್ ಬಿಸ್ವಾಸ್ ಅನ್ನುವ ವ್ಯಕ್ತಿಯ ಹುಟ್ಟಿನಿಂದ ಅವನು ಅಚೀವ್ ಮಾಡಿ ಕೊನೆಗೆ ಸಾಯುವ ತನಕದ ಆ ಲೈಫ್ ಸ್ಪ್ಯಾನನ್ನು ಕುರಿತಾಗಿದೆ. ಅದೇ ರೀತಿ ಯಾವುದೇ ಒಬ್ಬ ವ್ಯಕ್ತಿಯನ್ನು ಇಟ್ಕೊಂಡು ಕೃತಿ ಬರೆಯೋದು ಯೂಸ್ಫುಲ್ ಅಲ್ಲ ಅನ್ನೋದು ಹ್ಯಾರಿಸ್ ಅವರ ಅಭಿಪ್ರಾಯ. ಅವರ ಪ್ರಕಾರ ಸೊಸೈಟಿ ಈಸ್ ಆನ್ ಇನೆವಿಟೇಬಲ್ ಎಕ್ಸಿಸ್ಟೆನ್ಸ್. ಅದಕ್ಕೆ ತನ್ನದೇ ಆದ ಬೃಹತ್ತಾದ ಎಕ್ಸಿಸ್ಟೆನ್ಸ್ ಇದೆ. ಮುಂದುವರಿತ ಹ್ಯಾರಿಸ್ ಅವರು ವೆಸ್ಟ್ ಇಂಡಿಯಾದ ಹಿಸ್ಟಾರಿಕಲ್ ಹಾಗೂ ಜಿಯೋಗ್ರಫಿಕಲ್ ಫೀಚರ್ಸ್ ಬಗ್ಗೆ, ಅದರ ಇಂಪಾರ್ಟೆನ್ಸ್ ಬಗ್ಗೆ ತನ್ನ ಬೆಳಕನ್ನು ಚೆಲ್ತಾರೆ. ಯಾವುದೇ ನಾವೆಲ್ನ ಟ್ರೆಡಿಷನನ್ನು ಹುಡುಕಬೇಕಾದ್ರೆ ಒಂದು ಮೆಟಾಫರನ್ನು ಯೂಸ್ ಮಾಡ್ತಾರೆ. ಅದೇ ರಿವರ್ ಹೇಗೆ ತನ್ನ ಮೂಲದಿಂದ ಬೇರೆ ಬೇರೆ ಕಡೆಗೆ ಟ್ರಿಬ್ಯೂಟರಿಸಿಗಳನ್ನು ತಗೊಂಡು ಡಿಸ್ಟ್ರಿಬ್ಯೂಟರಿಯಾಗಿ ಸಮುದ್ರ ಸೇರ್ತದೋ, ಅದೇ ರೀತಿ ಒಂದು ನಾವೆಲ್ ಅನ್ನೋದು ಪ್ರಬಂಧಕಾರರ ಅಭಿಪ್ರಾಯ. ಈ ಕೃತಿಗಳಲ್ಲಿ ಕನ್ಸಾಲಿಡೇಷನ್ ಅನ್ನುವ ಒಂದು ಮಾನ್ಯುಮೆಂಟ್ ಇರಬೇಕು. ಅದು ಒಂದು ವಿಷನ್ ಆಫ್ ಕಾನ್ಷಿಯಸ್ನೆಸ್ಸನ್ನು ಜನರಲ್ಲಿ ಕ್ರಿಯೇಟ್ ಮಾಡ್ತದೆ. ಹ್ಯಾರಿಸ್ ಮುಂದುವರಿತಾ T.S. ಈಲಿಯಟ್ ಅವರ ಹಿಸ್ಟಾರಿಕಲ್ ಸೆನ್ಸನ್ನು ಅಪ್ರಿಷಿಯೇಟ್ ಮಾಡ್ತಾರೆ. T.S. ಈಲಿಯಟ್ ಅವರು ಬರೆದ ಕೃತಿ ಟ್ರೆಡಿಷನ್ ಆ್ಯಂಡ್ ದ ಇಂಡಿವಿಜುವಲ್ ಟ್ಯಾಲೆಂಟಲ್ಲಿ ಅವರು ಲ್ಯಾಂಗ್ವೇಜಿಗೆ ಕೊಟ್ಟಂತಹ ಇಂಪಾರ್ಟೆಂಟನ್ನು ಕುರಿತು ಮಾತಾಡ್ತಾರೆ. ಮುಂದುವರಿತ ಪ್ರಬಂಧಕಾರರು ಒಬ್ಬ ಜರ್ಮನ್ ಫಿಲಾಸಫರ್ ಹೆಡ್ಗೇರ್ ಅವರಿಗೆ ಇದ್ದಂತಹ ಲ್ಯಾಂಗ್ವೇಜ್ನ ಮೇಲೆ ಅವರ ಒಪಿನಿಯನನ್ನು ಹೇಳ್ತಾರೆ. ಹೆಡ್ಗೇರ್ ಅವರು ಹೇಳೋ ಪ್ರಕಾರ ಲ್ಯಾಂಗ್ವೇಜ್ ಅನ್ನೋದು ಒಂದು ದೊಡ್ಡ ವಿಷಯವೇ ಅಲ್ಲ, ಅದೊಂದು ಎಕ್ಸ್ಪ್ರೆಷನ್ ಮಾಡುವ ಒಂದು ವೇ ಆಫ್ ಕಾನ್ವರ್ಸೇಷನ್ ಅಷ್ಟೇ, ಅದನ್ನೇ ದೊಡ್ಡ ವಿಷಯ ಮಾಡೋ ಅಗತ್ಯವಿಲ್ಲ ಅಂತ ಹೆಡ್ಗೇರ್ ಹೇಳಿದ ಮಾತನ್ನೇ ಹ್ಯಾರಿಸ್ ತನ್ನ ಪ್ರಬಂಧದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹ್ಯಾರಿಸ್ ಅವರ ಪ್ರಕಾರ ಸ್ಲೇವ್ ಅನ್ನುವ ವರ್ಡ್ ಬರೀ ಒಂದು ವಿಭಾಗಕ್ಕೆ ಮಾತ್ರ ಸೀಮಿತ ಆಗದೆ ಎಜುಕೇಷನಲ್ಲೂ, ಸ್ಟೇಟಸಲ್ಲೂ, ಬ್ಯಾಕ್ಗ್ರೌಂಡಲ್ಲೂ, ಮೊರಾಲಿಟಿಯಲ್ಲೂ ಎಲ್ಲದರಲ್ಲೂ ನಾವು ಸ್ಲೇವ್ ಅನ್ನೋ ವರ್ಡನ್ನು ನೋಡಬಹುದು. ಅಮೇರಿಕನ್ ಕಾಂಟೆಕ್ಸ್ಟಲ್ಲಿ ಒಂದು ಸ್ಲೇವ್ ಅಂದರೆ ಈಸ್ ಆ್ಯನ್ ಆ್ಯನಿಮಲ್ ಪುಟ್ ಅಪ್ ಫಾರ್ ಸೇಲ್ ಮಾಡಲಿಕ್ಕೆ ಇಟ್ಟಂತಹ ಒಂದು ಆ್ಯನಿಮಲ್ ಅಷ್ಟೇ. ಸ್ಲೇವ್ ಅನ್ನೋರಿಗೆ ಯಾವುದೇ ಇಮೋಷನ್ಸ್ ಇಲ್ಲ. ನಾವು ಹೇಗೆ ಪ್ರಾಣಿಗಳನ್ನು ಟ್ರೀಟ್ ಮಾಡ್ತೇವೆ, ಸ್ಲೇವ್ಗೂ ಕೂಡ ಅದೇ ಟ್ರೀಟ್ಮೆಂಟ್ ನೀಡಲಾಗುತ್ತಿತ್ತು. ಇದನ್ನು ಅರ್ಥ ಮಾಡಿಸ್ಲಿಕ್ಕೋಸ್ಕರ ವಿಲ್ಸನ್ ಹ್ಯಾರಿಸ್ ಅವರು ಸ್ಕೇಲ್ ಅನ್ನೋ ಹೊಸ ವರ್ಡನ್ನು ತನ್ನ ಎಸ್ಸೆಯಲ್ಲಿ ಯೂಸ್ ಮಾಡ್ತಾರೆ. ಅವರು ಡಾಂಟೆ ಅವರು ಬರೆದ ವರ್ಕ್ಸಿನ ಕುರಿತು ಹೇಳ್ತಾರೆ. ವೆಸ್ಟ್ ಇಂಡಿಯನ್ ನಾವೆಲಿಸ್ಟ್ಗಳ ಪೈಕಿ ಹ್ಯಾರಿಸ್ ಅವರಿಗೆ ಅನ್ನಿಸ್ತಾ ಇದ್ದದ್ದು, ಈ ನಾವೆಲಿಸ್ಟ್ಗಳಿಗೆ ಸರ್ಟೇನ್ ಟೆಂಡೆನ್ಸಿ ಅಥವಾ ಜೆನ್ಯೂನ್ ಟೆಂಡೆನ್ಸಿ ಅನ್ನೋದು ಇಲ್ಲ. ಮುಂದುವರಿತವರು V.S. ನೈಪಾಲ್ ಅವರ ಆ ಹೌಸ್ ಫಾರ್ ಮಿಸ್ಟರ್ ಬಿಸ್ವಾಸ್ ಅನ್ನೋ ಕೃತಿ ಏನಿದೆ ಅದರ ಕುರಿತು ಹೇಳ್ತಾ, ಅದು ಜಸ್ಟ್ ಬೇಸಿಕಲಿ ಒಂದು ಕಾನ್ವರ್ಸೇಷನಲ್ ವರ್ಕ್ ಅಷ್ಟೇ, ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಆದ ಥಿಂಕ್ ಏನಿಲ್ಲ. ನೆವರ್ ಅ ರೆವಲ್ಯೂಷನರಿ ಕ್ವೆಶ್ಚನ್ ಆಫ್ ಸ್ಪಿರಿಟ್, ಅಲ್ಲಿ ಒಂದು ರೆವಲ್ಯೂಷನರಿ ಆಗಿರೋ ಒಂದು ಕಾರಕವಾದ ಕ್ವೆಶ್ಚನ್ ಎಲ್ಲೂ ಕಾಣೋದಿಲ್ಲ ಅಂತ ಹೇಳ್ತಾರೆ.
ಈ ಕೃತಿಯ ಕುರಿತಾಗಿ ಹೇಳ್ತಾರೆ, ದ ಕಾಮಿಡಿ ಆಫ್ ಪ್ಯಾಥೋಸ್, ದ ಪ್ಯಾಥೋಸ್ ಆಫ್ ಕಾಮಿಡಿ ಅಂತ. ಹೀ ರೆಪ್ರೆಸೆಂಟ್ಸ್ ಕಾಮನ್ ಪಿಕ್ಚರ್ ಆಫ್ ಹ್ಯುಮ್ಯಾನಿಟಿ. ಅಲ್ಲಿ ಕಾಮನ್ ಪಿಕ್ಚರ್ ಆಫ್ ಹ್ಯುಮ್ಯಾನಿಟಿ ಮಾತ್ರ ಇತ್ತು, ಮತ್ತು ತುಂಬ ಕ್ರಾಂತಿಕರವಾದ ರೆವಲ್ಯೂಷನಿ ಅನ್ನುವ ಏನು ಕ್ವಶನ್ಸಲ್ಲಿ ಬರಲಿಲ್ಲ. ಲಿಸ್ಟ್ ಯಾವತ್ತೂ ತನ್ನ ಕೃತಿಯಲ್ಲಿ ಒಂದು ಸರ್ಟೇನ್ ಮೋರಲ್ ಡಿಸ್ಟಿಂಕ್ಷನ್ ಇಟ್ಕೊಳ್ಬೇಕು. ಕ್ಲಾಸಿಕಲ್ ಗ್ರೌಂಡ್ ಆಫ್ ರೆಸ್ಪಾನ್ಸಿಬಿಲಿಟಿ ಆಥರ್ಗಳಿಗೆ ಅಥವಾ ರೈಟರ್ಸ್ಗಳಿಗೆ ಇರಬೇಕು. ಮಾರ್ಕ್ಸಿಸಮ್ ಬಗ್ಗೆನೂ ಹೇಳ್ತಾರೆ, ಅದನ್ನು ಕ್ರಿಟಿಕ್ ಮಾಡ್ತಾ, ಅ ಸಿಂಪಲ್ ಅಫರ್ಮೇಷನ್ ಆಫ್ ಕ್ಲಾಸಿಕಲ್ ಟ್ರೆಡಿಷನ್ ಈಸ್ ನಾಟ್ ಇನಫ್. ಜಸ್ಟ್ ಕ್ಲಾಸಿಕಲ್ ಟ್ರೆಡಿಷನ್ನ ಬಗ್ಗೆ ಒಂದು ಪಾಸಿಟಿವ್ ಆದ ಭಾವನೆ ಇಟ್ಕೊಂಡ್ರೆ ಮಾತ್ರ ಸಾಲೋದಿಲ್ಲ, ಅದನ್ನು ಮುಂದುವರಿಸೋ ಜವಾಬ್ದಾರಿ ಕೂಡ ರೈಟರ್ಸಿಗಿದೆ. ಹಾಗೆಯೇ ತನ್ನ ನಾವೆಲಿಸ್ಟ್ಗಳಿಗೆ ಹೇಳ್ತಾರೆ, ಲ್ಯಾಕ್ ಆಫ್ ಒರಿಜಿನಾಲಿಟಿ ಇದೆ ಇವರಿಗೆ, ತನ್ನದೇ ಆದ ಸ್ವಂತಿಕೆಯ ಕೊರತೆ ಇದೆ ಈ ನಾವೆಲಿಸ್ಟ್ಗಳ ಹತ್ರ. ರೈಟರ್ಸ್ಗಳು ಯಾವತ್ತು ಟ್ರೆಡಿಷನಲ್ನಿಂದ ಬೌಂಡ್ ಆಗಿರ್ತಾರೆ, ಹಾಗೆ ಸ್ಟ್ಯಾಂಡರ್ಡ್ ಆಫ್ ಜಜ್ಮೆಂಟ್ ಈ ಥರವೇ ಜನ ಜಡ್ಜ್ ಮಾಡ್ತಾರೆ ಅನ್ನೋದರಿಂದ ರೈಟರ್ಸ್ ಕಟ್ಟಲ್ಪಟ್ಟಿದ್ದಾರೆ, ಅವರನ್ನು ಕಟ್ಟಿ ಹಾಕಲಾಗಿದೆ. ತನ್ನ ಸ್ವಂತಿಕೆಗೆ ಎಲ್ಲೂ ಅವಕಾಶವೇ ಇಲ್ಲ, ಆ ಸ್ವಾತಂತ್ರ್ಯವೇ ರೈಟರ್ಸಿಗೆ ಇಲ್ಲ. ಲಿಟ್ರೇಚರ್ನ ಕುರಿತು ಯಾವುದೇ ಭಾವನೆ ಉಳಿಯೋದಿಲ್ಲ. ಏನಂದರೆ ಸೋಷಿಯಲ್ ಮತ್ತು ಪೊಲಿಟಿಕಲ್ ಪ್ಲ್ಯಾಟ್ಫಾರ್ಮ್ನ ಮುಂದುವರಿದ ಭಾಗವೇ ಸಾಹಿತ್ಯ ಅನ್ನೋದನ್ನು ಯಾರೂ ಒಪ್ಪಿಕೊಳ್ಳುವುದಿಲ್ಲ. ಎಲ್ಲರೂ ಸೋಷಿಯಲ್ ಹಾಗೂ ಪೊಲಿಟಿಕಲಿಂದ ಸಾಹಿತ್ಯವನ್ನು ಬೇರೆ ಇಡಲಿಕ್ಕೆ ಬಯಸ್ತಾರೆ. ಆದರೆ ನಿಜವಾಗಿ ನೋಡಿದರೆ ಸಾಹಿತ್ಯ ಮತ್ತು ರಾಜಕೀಯ ಹಾಗೆಯೇ ಸಮಾಜ ಕೂಡ ಒಂದಕ್ಕೊಂದು ಕನೆಕ್ಟ್ ಆಗಿದೆ, ಅದರ ಮುಂದುವರಿದ ಭಾಗವೇ ಸಾಹಿತ್ಯವಾಗಿದೆ. ಅವರು ತಮ್ಮ ನಾವೆಲಿಸ್ಟ್ಗಳಿಂದ ತುಂಬ ಕ್ರಿಯೇಟಿವ್ ಒರಿಜಿನಾಲಿಟಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು. ಎಕ್ಸಾಂಪಲ್ ಕೊಡ್ತಾ ಮುಂದುವರಿತಾ ಹೇಳ್ತಾರೆ, 19th ಸೆಂಚುರಿಯ ರಷ್ಯಾದ ಲಿಟ್ರೇಚರ್ ಹಾಗೂ 20th ಸೆಂಚುರಿಯ ರಷ್ಯಾದ ಸೋಷಿಯಲ್ ಹಾಗೂ ಪೊಲಿಟಿಕಲ್ ಕಂಡೀಷನ್ ಒಂದಕ್ಕೊಂದು ಕನೆಕ್ಟ್ ಆಗಿದೆ. ಇದರಿಂದಲೇ ಸಮಾಜ ಮತ್ತು ರಾಜಕೀಯ ಅದರೊಂದಿಗೆ ಸಾಹಿತ್ಯದ ನಂಟು ತುಂಬಾ ಇದೆ. ಇನ್ನು ವಿಕ್ಟೋರಿಯನ್ ಏಜಲ್ಲಿ ಕಂಡುಬಂತಹ ಗ್ರೇಟ್ ರೈಟರ್ಸ್ ಆದ ರಸ್ಕಿನ್, ಹಾಪ್ಕಿನ್ಸ್ ಇರ್ಬೋದು ಅಥವಾ ಡಿಕೆನ್ಸ್ ಇರ್ಬೋದು, ಇವರೆಲ್ಲ ಸೊಸೈಟಿಯನ್ನು ರಾಜಕೀಯವನ್ನು ಫಾರ್ಮ್ ಮಾಡೋದಕ್ಕೆ, ಅದಕ್ಕೊಂದು ಶೇಪ್ ಕೊಡೋದನ್ನು ತುಂಬ ನೀಟಾಗಿ ಮಾಡಿದ್ದಾರೆ. ಮುಂದುವರಿತಾ ಆರಿಸ್ ಯಂಗ್ ರೈಟರ್ಸ್ ಕುರಿತಾಗಿ ತಾನು ತುಂಬ ನಂಬಿಕೆಯನ್ನು ಹೊಂದಿದ್ದೇನೆ, ತುಂಬ ವಿಶ್ವಾಸವಿದೆ ಅವರ ಮೇಲೆ, ಅವರ ಜವಾಬ್ದಾರಿಯನ್ನು ಚೆನ್ನಾಗಿ ನಿಭಾಯಿಸ್ತಾರೆ ಅನ್ನುವ ಆಶಾಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ಹ್ಯಾರಿಸೇ ಹೇಳುವ ಹಾಗೆ, ನಾವು ಈಗಿನ ಜನ್ರೇಷನ್ ಏನಿದ್ದೇವೆ, ಹಿಂದೆ ನಡೆದಂತಹ ಹಿಸ್ಟಾರಿಕಲ್ಲಿಂದ ಆದಂತಹ ತುಂಬ ಕಾಂಪ್ಲಿಕೇಟೆಡ್ ಆದ ಸಿಚುವೇಷನಿಂದ ಆದ ಪ್ರಾಡಕ್ಟ್ಗಳು. ಹಾಗಾಗಿ ನಮ್ಮ ಸಮಾಜವನ್ನು ಹೇಗೆ ಸುಧಾರಿಸಬೇಕು ಅನ್ನೋದು ನಮ್ಮ ಹಿಸ್ಟ್ರಿಯಿಂದ ನಮಗೆ ತಿಳಿಯುತ್ತದೆ. ನಾವು ತುಂಬಾ ಅಡ್ವೆಂಚರಸ್ ಆದ ಪೀಪಲ್, ಯಾಕಂದರೆ ನಮಗೆ ಏನು ಮಾಡಬೇಕು ಅನ್ನೋದು ಗೊತ್ತಿದೆ. ನಾವು ಏನಾಗಿದ್ದೇವೆ ಇವತ್ತು, ಅದಕ್ಕೆ ನಾವು ಹಿಂದೆ ಏನಾಗಿದ್ವಿ ಅನ್ನೋದು ಗೊತ್ತಿದೆ. ಹಾಗಾಗಿ ನಾವು ಮುಂದೆ ಏನು ಮಾಡಬೇಕು ಅನ್ನೋದು ಸ್ಪಷ್ಟವಾಗಿ ನಮ್ಮ ತಲೆಯಲ್ಲಿದೆ. ಹ್ಯಾರಿಸ್ ಮುಂದುವರೆದು ಹೇಳ್ತಾರೆ, ನಾವು ಯಾವುದಕ್ಕೂ ಲಂಡನ್ಗೆ ಕಂಪೇರ್ ಮಾಡಿಕೊಂಡು ಅದಕ್ಕೆ ಸ್ಟಿಕ್ ಆನ್ ಆಗೋದು ಬೇಡ. ನಮ್ಮ ಗಮನ ಏನಿದ್ರು, ನಮ್ಮ ಎಂಡ್ ಅಥವಾ ಲಾಸ್ಟ್ ಗೋಲ್ ಡೆಸ್ಟಿನೇಷನ್ ಏನೇ ಇದ್ದರೂ ಅದು ಬರೀ ವೆಸ್ಟ್ ಇಂಡೀಸ್ ಮಾತ್ರ. ಹಾಗೆ ಹೇಳ್ತಾ ತನ್ನ ದೇಶದ ಕುರಿತಾದ ತನ್ನ ದೇಶಭಕ್ತಿಯನ್ನು, ಪ್ಯಾಟ್ರಿಯಾಟಿಸಮ್ ಏನಿದೆ ಅದನ್ನು ಕವಿ ಯಂಗ್ ಜನ್ರೇಷನಿಗೆ ಎಕ್ಸಾಂಪಲ್ ಕೊಡ್ತಾ ತನ್ನ ಎಸ್ಸೆಯನ್ನು ಮುಗಿಸ್ತಾರೆ. ಇದರ ಕನ್ನಡ ವಿವರಣೆ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇದ್ದ ಕಾರಣ ಮಧ್ಯದಲ್ಲಿ ಡಿಸ್ಟರ್ಬ್ ಆಗಿರ್ಬೋದು, ಅದಕ್ಕಾಗಿ ಕ್ಷಮೆ ಕೇಳ್ತಾ ಇದ್ದೇನೆ. ಹೇಗನಿಸಿತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.